Hi, I am Kaviraj from scoringtarget.com. In today's session, we are going to discuss SSLC Question Bank 4 with key answers. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಕ್ವಶನ್ ಬ್ಯಾಂಕ್ 4 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತಿನ ವಿಡಿಯೋಲಿ 2 ಅಂಕದ್ದು 3 ಅಂಕದ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಮತ್ತು 3 ಅಂಕದ ಲಾಂಗ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಈಗಾಗಲೇ ಹಿಂದಿನ ವಿಡಿಯೋಲಿ ಕ್ವಶನ್ ಬ್ಯಾಂಕ್ 1, 2 ಮತ್ತು 3 ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಮತ್ತು ಇವತ್ತಿನ ಕ್ವಶನ್ ಬ್ಯಾಂಕ್ನ ಪ್ರಶ್ನೆಗಳು ಹಾಗೂ ಇದರ ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕಂದರೆ ಡೌನ್ಲೋಡ್ ಮಾಡ್ಕೊಂಡು ನೋಡಿದಾಗ ನಿಮಗೆ ಅದು ಓದೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ನಾವೀಗ ಸ್ಟಾರ್ಟ್ ಮಾಡೋಣ. ಕ್ವಶನ್ ಬ್ಯಾಂಕ್ 4 ಮೊದಲನೇ ಪ್ರಶ್ನೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ನಮಗೆ ಒಟ್ಟು 2 ಅಂಕದ ಪ್ರಶ್ನೆಗಳಿರುತ್ತೆ. ಈಗ ನಾವು ಮೊದಲನೇ ಪ್ರಶ್ನೆ ನೋಡೋಣ. ವೈ ಡಿಡ್ ಸ್ವಾಮಿ ಫೀಲ್ ದ್ಯಾಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್. ತಂದೆಯವರ ಒಂದು ನಿರ್ಧಾರ ತುಂಬ ಭಯಾನಕವಾಗಿತ್ತು ಅಂತ ಸ್ವಾಮಿಗೆ ಯಾಕೆ ಅನಿಸುತ್ತೆ ಅಂತ ಇದೆ. ಅದರ ಆನ್ಸರ್, ಬಿಕಾಸ್ ಹಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್ ಆ್ಯಂಡ್ ಎನಿ ಚೇಂಜ್ ಇನ್ ಹಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಅಬೇಕ್ ಆಲ್ ದ ನೈಟ್. ಕ್ವೆಶನ್ 2, write briefly about the personal details of ರೋಮಾ ತಲ್ರೇಜಾ ಆ್ಯಂಡ್ ಬಾಲೇಶ್ವರ್. ಬಾಲೇಶ್ವರ್ ಮತ್ತು ರೋಮಾ ತಲ್ರೇಜಾ ಅವ್ರ ಬಗ್ಗೆ ಡೀಟೇಲ್ ಆಗಿ ಬರೀರಿ ಅಂತ. ಓಕೆ, ಆನ್ಸರ್, ರೋಮಾ ವಾಸ್ ಬಿಕಾಮ್ ಗ್ರ್ಯಾಜುಯೇಟ್ ಫ್ರಮ್ ಪುಣೆ. ಸಿ ವರ್ಕ್ಡ್ ಆ್ಯಸ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಇನ್ ಮುಂಬೈ. ಬಾಲೇಶ್ವರ್ ಮಿಶ್ರಾ ವಾಸ್ ಅ ಹೈಸ್ಕೂಲ್ ಡ್ರಾಪ್ ಔಟ್ ಫ್ರಮ್ ಮಿರ್ಜಾಪುರ್, UP. He had come to Mumbai search for a job. Next, question 3, what did the storytellers of friends complain? ಸ್ಟೋರಿಟೆಲ್ಲರ್ ಅವರ ಗೆಳೆಯರ ಕಂಪ್ಲೇಂಟ್ ಏನಾಗಿತ್ತು? The storytellers friends complained that the children of the village were overrunning their property. The children came every day, played under the trees and took blossoms. Question 4, Nehru chose Ambedkar as the law minister. What might have prompted Nehru to do so? ನೆಹರು ಅವರು ಅಂಬೇಡ್ಕರ್ ಅವರನ್ನು ಪ್ರಥಮ ಕಾನೂನು ಸಚಿವರಾಗಿ ನೇಮಕ ಮಾಡ್ತಾರೆ, ಯಾಕೆ ಅಂತ. ಆನ್ಸರ್, ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ law and legislation. He had the vision of social justice, made campaigns against social injustice. Therefore, Nehru chose him to be the law minister of India. ಈಗ ನಾವು 4 ಪ್ರಶ್ನೆಗಳನ್ನು ಮುಗಿಸಿದ್ವಿ. 5ನೇ ಪ್ರಶ್ನೆ ನೋಡೋಣ. Why was Smita excited when she read the newspaper? ನ್ಯೂಸ್ ಪೇಪರ್ ಓದಿದ ನಂತರ ಸ್ಮಿತಾ ತುಂಬ ಆಶ್ಚರ್ಯ ಆಗುತ್ತೆ, ಯಾಕೆ? Why do you think her mother cautioned her to be quiet? ಅವಳ ತಾಯಿ ಸೈಲೆಂಟಾಗಿ ಕೂತ್ಕೋ ಅಂತ ಹೇಳ್ತಾಳೆ, ಯಾಕೆ ಅಂತ. ಆನ್ಸರ್, ಸ್ಮಿತಾ ವಾಸ್ ಎಕ್ಸೈಟೆಡ್ ಬಿಕಾಸ್ she read an announcement in the newspaper that Pandit Ravishankar was going to play at Shanmugananda Auditorium the next day. Smita's brother, who was lying on the bed, was very sick, so her mother cautioned her to be quiet. Question 6, which action of Satish changed his father's attitude? ತಂದೆಯ ಮನಸ್ಥಿತಿಯನ್ನು ಬದಲಾಯಿಸುವಲ್ಲಿ ಸತೀಶನ ಯಾವ ವರ್ತನೆ ಕಾರಣವಾಯಿತು? Satish was busy mixing the colors on his palette. Though he saw his father standing at and staring his painting, he continued with his mixing. This action of Satish changed father's attitude. Question 7, patience is the utmost quality of land. How can you say that this with the poem I am the land? ಭೂಮಿ ತಾಯಿ ಅಗಾಧವಾದ ತಾಳ್ಮೆ ಶಕ್ತಿಯನ್ನು ಹೊಂದಿರ್ತಾಳೆ ಅಂತಕ್ಕಂಥ ಮಾತನ್ನು ಈ ಕವನದಿಂದ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಇದೆ. ಆನ್ಸರ್, ಇನ್ ದಿಸ್ poem, earth is the speaker. Man thinks that he owns earth. People buy land, drill holes, people pull fences, soldiers fight with guns, with chokes the land. She can punish the people, but earth waits patiently for men to realize. Question 8,
How did the poet wish to describe the industrial progress of India? ಭಾರತದ ಕೈಗಾರಿಕೆಯ ಅಭಿವೃದ್ಧಿ ಬಗ್ಗೆ ಕವಿ ಯಾವ ಹಾಡನ್ನು ಹಾಡಬೇಕಂದಿದ್ರು? ಈ 8ನೇ ಪ್ರಶ್ನೆ ದ ಸಾಂಗ್ ಆಫ್ ಇಂಡಿಯಾದಿಂದ. ಆನ್ಸರ್: ದ ಪೊಯೆಟ್ ವಿಶ್ ಟು ಸಿಂಗ್ ಅಬೌಟ್ ಡ್ಯಾಮ್ಸ್, ಲೇಕ್ಸ್, ದ ಸ್ಟೀಲ್ ಮಿಲ್ಸ್ and about shipbuilding yards. He also wished to sing about men who had worked hard to develop the technologies which made our country top in the atomic age. Question 9. Why do you think the jazz player keeps his head down? ಜಾಜ್ ಪ್ಲೇಯರ್ ಯಾವಾಗಲೂ ತನ್ನ ತಲೆಯನ್ನು ಯಾಕೆ ಕೆಳಗಡೆ ಮಾಡಿ ನಿಲ್ತಾ ಇದ್ದನು? ಜಾಜ್ ಪ್ಲೇಯರ್ ಈಸ್ ಅ ಪುವರ್ ಓಲ್ಡ್ ಮ್ಯಾನ್. He has led a hard life. He had lot of worries of life. He is tired and keeps his head down. Question 10. Babu and Manju were bit disappointed with the way students were marching. What was the reason? ಬಾಬು ಮತ್ತು ಮಂಜುಗೆ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳವಳಿ ಕಂಡು ನಿರಾಶೆ ಆಗುತ್ತೆ, ಯಾಕೆ? ಆನ್ಸರ್: The students marched back to their homes silently. Manju and Babu thought that there may be violence and police will beat them. According to them, the students should have protested. Question 11. What was the biggest headache that Dolma had to face besides her physical and mental problems? Answer: Dolma's father was bedridden. She was not financially sound and she needed a lot of money for her father's treatment. So the family had very little to offer her. Question 12. How does the writer describe the introvert Hanif? ಹನೀಫನ ಏಕಾಂಗಿತನದ ಬಗ್ಗೆ ಕವಿ ಯಾವ ಥರ ವರ್ಣಿಸಿದ್ದಾರೆ ಲೇಖಕರು? ಆನ್ಸರ್: Hanif began to make friends at his 14th year of age. He often went out his way to help people. By doing so, he deserved joy. ಈಗ ನಾವು ಮೇನ್ ಕ್ವೆಶ್ಚನ್ ನಂಬರ್ 2 ದಿಂದ ಪ್ರಶ್ನೆಗಳನ್ನು ನೋಡೋಣ. ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ 3 marks questions. ಇಲ್ಲಿವರೆಗೆ ನಾವು 12 ಪ್ರಶ್ನೆಗಳು ಇಂಪಾರ್ಟೆಂಟ್ ಆದ ಎಕ್ಸಾಮ್ಗಳಲ್ಲಿ ಯಾವುದು ಬರಬಹುದು ಅಂತಕ್ಕಂಥ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸನ್ನು 12 ಕ್ವೆಶನನ್ನು 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು 3 ಅಂಕದ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು. ಸೊ ಎಕ್ಸಾಮ್ಗಳಲ್ಲಿ ಯಾವುದು ಬರ್ಬೋದು ಅವುಗಳನ್ನೇ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕ್ವೆಶನ್ 13. ಫ್ರೈಟ್ಫುಲ್ ಪ್ರಿಪೊಸಿಷನ್ ಸ್ವಾಮಿ ಥಾಟ್. ಎ. ವಾಟ್ ವಾಸ್ ಫ್ರೈಟ್ಫುಲ್ ಪ್ರಿಪೊಸಿಷನ್? ಆನ್ಸರ್: ಇಟ್ ವಾಸ್ ದಟ್ ಸ್ವಾಮಿ's father wanted him to sleep alone in the office room that night. Question B. Why did Swami regard it as frightful? Swami used to sleep with his granny in the passage, and any change in this left him trembling and awake all night. C. What do you mean by the word preposition in this context? Preposition means suggested action or opinion. Question 14. I hope I am not too late. ನಾನು ಅಷ್ಟು ಲೇಟಾಗಿ ಬರಲಿಕ್ಕಿಲ್ಲ. ಇದು ದೇರ್ ಇಸ್ ಎ ಗರ್ಲ್ ವಿತ್ ಟ್ರ್ಯಾಕ್ಸ್ ಪಾಠದಿಂದ. ಹೂ ಈಸ್ ಐ ಹಿಯರ್? ಬಾಲೇಶ್ವರ್ ಮಿಶ್ರಾ. ಬಿ. ವಾಟ್ ಡಿಡ್ ಹಿ ಹ್ಯಾವ್ ಟು ಡೂ? ಆನ್ಸರ್: ಹಿ ಹ್ಯಾವ್ ಟು ಸರ್ಚ್ ಫಾರ್ that girl to help. C. Why did he hope so? Answer: because he was not too late to come there. Question 15. He said, I do not like to have you speak to me in that manner. ಆತ ಹೇಳ್ತಾನೆ, ನೀವು ಆ ಥರ ಮಾತಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಈ ಪ್ರಶ್ನೆ ಜೆಂಟಲ್ಮೆನ್ ಆಫ್ ರಿಯೋನ್ ಮೇಡಿಯೋ ಪಾಠದಿಂದ. ಕ್ವೆಶನ್ ಎ. ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್? ಆನ್ಸರ್: the speaker felt that he was being insulted. Question B. What made him to react so? Answer: storyteller and the Americans ready to offer him twice the money. C. Who is he referred here? Answer: Don Anselmo. Question 16.
Who could have dreamed that one born to Meher family would one day become not only a lawmaker but also law minister but also a lawmaker. ಸೊ ಮೆಹರ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥ ಒಬ್ಬ ಬಾಲಕ ಮುಂದೊಂದು ದಿನ ಕಾನೂನು ಸಚಿವರಾಗ್ತಾರೆ ಮತ್ತು ಕಾನೂನನ್ನು ಬರೀತಾರೆ ಅಂತ ಯಾರು ಕೂಡ ನಂಬಿರಲಿಲ್ಲ. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ. ಕ್ವೆಶನ್ ಎ, ಹೂ ಈಸ್ ರೆಫರ್ ಟು ಆಸ್ ಲಾ ಮಿನಿಸ್ಟರ್ ಹಿಯರ್? ಆನ್ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕ್ವೆಶನ್ ಬಿ, ಹೂ ಚೂಸ್ ಹಿಮ್ ಟು ಬಿ ದ ಲಾ ಮಿನಿಸ್ಟರ್? ಆನ್ಸರ್ ಜವಾಹರ್ಲಾಲ್ ನೆಹರು. ವೈ ಈಸ್ ಹಿ ರಿಕಗ್ನೈಸ್ಡ್ ಆಸ್ ದಿ ಲಾ ಮೇಕರ್? Because he was the chairman of the drafting committee. Question 17. But they did not voice their fears. ಆದರೆ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಲಿಲ್ಲ. ಇದು ದ ಕಾನ್ಸರ್ಟ್ ಪಾಠದಿಂದ ಈ ಪ್ರಶ್ನೆ. ಕ್ವೆಶನ್ ಎ, ಹೂ ಡಸ್ ದೇ ರೆಫರ್ ಟು? ಆನ್ಸರ್ ಅನಂತ್ಸ್ ಪೇರೆಂಟ್ಸ್. ಬಿ, ವಾಟ್ ವಾಸ್ ದೇರ್ ಫಿಯರ್? ಆನ್ಸರ್ ಅನಂತ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲೀವ್. ಸಿ, how did they look after him? Answer, they looked, they laughed, talked and surrounded him with whatever made him happy. Question 18. Why don't you come to school today? ಇವತ್ತಿನ ಶಾಲೆಗೆ ಯಾಕೆ ಬಂದಿಲ್ಲ? ಇದು ದ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ. Who is the speaker? Answer, ಸುರೇಂದರ್. Question B. Who did you refer here? Answers, Satish. C. Why did the boy not go to school? Answer, he was not feeling well. Question 19. Sing of the wrinkled face indexing ignorance. ಮುಗ್ಧತೆ ಮತ್ತು ಅಜ್ಞಾನತೆಯನ್ನು ವ್ಯಕ್ತಪಡಿಸ್ತಕ್ಕಂಥ ವಯಸ್ಸಾದ ವ್ಯಕ್ತಿಗಳ ಬಗ್ಗೆ ಹಾಡನ್ನು ಹಾಡುವಂಥ. ಇದು ದ ಸಾಂಗ್ ಆಫ್ ಇಂಡಿಯಾ ಪೋಯಮ್ದಿಂದ. ಹೂ ಈಸ್ ದ ಸ್ಪೀಕರ್? ಆನ್ಸರ್ ಮದರ್ ಇಂಡಿಯಾ. ಬಿ, ಹೂ ಶುಡ್ ಸಿಂಗ್ ದಸ್? Answer, the poet V.K. Gokak. C. What does wrinkled face indexing ignorance mean? Answer, old people, illiterate people and innocent people. Question 20. His rough unshaven face shows pain. ಆತನ ಸೇವ್ ಮಾಡದಿರತಕ್ಕಂಥ ಮುಖ, ಒರಟಾದ ಮುಖ ನೋವನ್ನು ತೋರಿಸ್ತಾ ಇತ್ತು. ಇದು ಜಾರ್ಜ್ ಪೋಯಮ್ 2ದಿಂದ. And question A, who said this? Answer, the poet Carl Wendell Hens Jr. B, who was the speaker describing about? Answer, about George Player. Question C, what was the pain referred here? Answer, the problem faced by George Player. ಸೊ ಇಲ್ಲಿವರೆಗೆ ನಾವು 20ರವರೆಗೆ ಪ್ರಶ್ನೆಗಳು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಮೇನ್ ಕ್ವೆಶನ್ ನಂಬರ್ 3 3 ಅಂಕದ ಲಾಂಗ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಪ್ರಶ್ನೆಗಳು ನಾನು ಕೇವಲ ಓದಿ ಬಿಡ್ತಾ ಇದ್ದೀನಿ. ಈ ಕ್ವೆಶನ್ ಮಗನ ನೀವು ಡೌನ್ಲೋಡ್ ಮಾಡ್ಕೋಬೇಕಂತ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಬೈ ಹೆಡ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇವೆ. ಮೇನ್ ಕ್ವೆಶನ್ ನಂಬರ್ 3. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 sentences ಈಚ್. ಕೆಳಗಿನ ಪ್ರಶ್ನೆಗಳಿಗೆ 5ರಿಂದ 6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇದು ನಮಗೆ 3 ಅಂಕದ ಪ್ರಶ್ನೆಯಾಗಿ ನಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಓಕೆ, ನಾವೀಗ ಮೊದಲನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಕ್ವೆಶನ್ ನಂಬರ್ 21. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್, ಸ್ವಾಮಿ ಫೆಲ್ಟ್ ದ್ಯಾಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್. ವಾಟ್ ವುಡ್ ಇಟ್ ಬಿ? ಹೌ ವುಡ್ ಇಟ್ ಹ್ಯಾಪನ್? ರಾತ್ರಿ ಆದಂತೆ ಸ್ವಾಮಿಗೆ ಏನೋ ಒಂದು ಭಯಾನಕವಾದ ಘಟನೆ ಸಂಭವಿಸಬಹುದು ಅಂತ ಅನಿಸ್ತಾ ಇತ್ತು. ಏನಾಯಿತು ಮತ್ತು ಏಕಾಯಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಬರೀಬೇಕು. ಇದು ಹೀರೋ ಪಾಠದಿಂದ ಈ ಪ್ರಶ್ನೆ. ಆನ್ಸರ್, ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ಎವ್ರಿಥಿಂಗ್ ಬಿಕಮ್ ಕ್ವೈಟ್, ಸ್ವಾಮೀಸ್ ಹಾರ್ಟ್ ಬಿಗ್ಯಾನ್ ಟು beat faster. He heard the sounds of ticking of the clock, rustles of the tree, some night insects humming, and some snoring sounds. He remembered all the stories of devils and ghosts he had heard. He was filled with fear. Question 21. Why was there no help to Baleshwar? ಬಲೇಶ್ವರನಿಗೆ ಯಾರು ಕೂಡ ಹೆಲ್ಪ್ ಮಾಡಲಿಕ್ಕೆ ಬರಲಿಲ್ಲ, ಯಾಕೆ? How did he manage to reach the road? ರಸ್ತೆಗೆ ಯಾವ ಥರ ಬಂದು ತಲುಪಿದನು? There is a girl with the tracks ಪಾಠದಿಂದ ಈ ಪ್ರಶ್ನೆ. ಆನ್ಸರ್, everyone feared about getting trapped in courts or police, so there was no one to help him.
He crossed through some shrubberies and followed the directions of the sounds until he found the road. Then he requested motorists to carry the girl to the hospital. Question 23. Why did the Americans offer double the quoted price of the old man's land? ಅಮೆರಿಕದವರು ಡಾನ್ ಅನ್ಸೆಲ್ಮೋನ ಪ್ರಾಪರ್ಟಿಗೆ ಎಕ್ಸ್ಟ್ರಾ ಡಬಲ್ ಅಮೌಂಟನ್ನು ಕೊಡಲಿಕ್ಕೆ ಯಾಕೆ ಬಂದರು ಅಂತ ಪ್ರಶ್ನೆ. ಇದು ಜೆಂಟಲ್ಮೆನ್ ಆಫ್ ರಿಯೋನ್ ಮೇಡಿಯೋ ಪಾಠದಿಂದ. ಆನ್ಸರ್: ದ ಅಮೆರಿಕನ್ಸ್ ವೇರ್ ಗುಡ್ ಪೀಪಲ್ ಆ್ಯಂಡ್ ದೇ ಫೌಂಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಡ್ ಮೋರ್ ದೆನ್ 8 acres of land. They offered to pay double the price they had quoted earlier. They discovered extra land by surveyors and engineers, so they wished to offer extra money for extra land. Okay. Question number 24. Ambedkar was a voracious reader. Justify this statement. ಅಂಬೇಡ್ಕರ್ ಅವರು ನಿರಂತರ ಓದುಗರಾಗಿದ್ದರು ಅನ್ನೋದ್ರ ಬಗ್ಗೆ ಸಮರ್ಥಿಸಿ ಬರೆಯಿರಿ ಅಂತ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ. ಆನ್ಸರ್: Ambedkar was very fond of reading books. He bought books by curtailing his daily needs. When he was in New York, he purchased 2,000 old books, and from London, he 32 boxes of books. This shows that he was a voracious reader. Question 25. How do you say that Satish's parents had a different opinion about making his life? ಸತೀಶನ ಜೀವನದ ಬಗ್ಗೆ ಅವನ ಪೋಷಕರ ಬಗ್ಗೆ ಪೋಷಕರು ಭಿನ್ನಾಭಿಪ್ರಾಯನ ಹೊಂದಿದ್ರು. ಹೇಗೆ? ಇದು ಕಲರ್ಸ್ ಆಫ್ ಸೈಲೆನ್ಸಿಂದ 3 ಅಂಕದ ಪ್ರಶ್ನೆ. ಆನ್ಸರ್: ಸತೀಶಸ್ ಫಾದರ್ ಆಲ್ವೇಸ್ ವಾಂಟೆಡ್ ಹಿಮ್ ಟು ಸ್ಟಡಿ ವೆಲ್ ಆ್ಯಂಡ್ earn knowledge and become successful in life. But Satish was inclined towards painting. He opposed his son for that, but his mother felt that drawing as a means of entertainment for his son. Question 26. How did the poet's father fulfill his mother's wish in the poem? Grandma climbs a tree. Grandma climbs a tree ಅಂತಕ್ಕಂಥ ಪದ್ಯದಲ್ಲಿ ಕವಿಯ ತಂದೆಯವರು ತನ್ನ ತಾಯಿಯ ಕೊನೆಯ ಆಸೆಗಳನ್ನ ಹೇಗೆ ಈಡೇರಿಸಕ್ಕೆ ಪ್ರಯತ್ನ ಪಟ್ಟಿದ್ದರು ಅಂತ. ಇದು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಕವನದಿಂದ. ಆನ್ಸರ್: Grandma wanted a house on the treetop. Even at the age of 62, she was passionate to climb a tree and learnt it from her loving brother. One day, she climbed a tree but couldn't come down. After the rescue, the doctor recommended a week bed rest. She demanded a house to be built in a tree. The poet's father was dutiful. He fulfilled his mother's wish. Question 27. You cannot put a fence around the planet Earth. Justify this statement. ಭೂಗ್ರಹದ ಸುತ್ತಲೂ ನನಗೆ ಬೇಲಿ ಹಾಕಲು ಆಗೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಮರ್ಥಿಸಿ ಬರೆಯಿರಿ ಅಂತ ಇದು ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥ ಪೊಯಮ್ದಿಂದ. ಆನ್ಸರ್: In the poem I am the land, the poet tells that the mother earth has oceans of patience. Man uses land in many ways, but she lies patient. People do many activities and disturbs the land. Chain link necklace chokes and suffocates her. But the land's self-possession is that man cannot put a fence around the planet Earth. Man can't get control over the land. In front of man, land is always supreme. Question 28. What did the poet want to sing about the glorious past of his country? ಭಾರತದ ಗತವೈಭವದ ಬಗ್ಗೆ ಕವಿ ಯಾವ ಹಾಡನ್ನು ಹಾಡಬೇಕಂತ ಅಂದ್ಕೊಂಡಿದ್ರು? ಇದು ಸಾಂಗ್ ಆಫ್ ಇಂಡಿಯಾ ಪೊಯಮ್ದಿಂದ. ಆನ್ಸರ್: The poet wanted to sing about the rock temples, which tells the stories of our epics. He also wished to sing about freedom fighters and about sheikhs and prophets who showed us straight and narrow path. ಕೊನೆಯ ಪ್ರಶ್ನೆ, question number 29. How was jazz player described in the poem Jazz Poem 2? ಜಾರ್ಜ್ ಪೊಯಮ್ 2 ಅಂತಕ್ಕಂಥ ಕವನದಲ್ಲಿ ಜಾರ್ಜ್ ಪ್ಲೇಯರ್ ಬಗ್ಗೆ ಯಾವ ಥರ ಕವಿ ವರ್ಣನೆ ಮಾಡಿದ್ದಾರೆ? ಆನ್ಸರ್:
Jazz player wore a faded blue shirt, a loose necktie, and an old jacket. His shoes were run down. Across his chest was an old alto saxophone supported from his neck by a white coat hanger. He has a wrinkled old face. He is unshaven and has a tired look. He has led a hard life. He is tired and keeps his head down. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಒಟ್ಟು 29 ಕ್ವೆಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅಂತ ನಾವು ಡಿಸೈಡ್ ಮಾಡಿ ತೆಗೆದಂಥ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳು ಮತ್ತು ಉತ್ತರದ ಇದೊಂದು PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಜೊತೆಗೆ ಮೇನ್ ಕ್ವೆಶನ್ ಬ್ಯಾಂಕ್ನ 1 ಮತ್ತು 2 ಮತ್ತು 3 ವೀಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಆ 3 ವೀಡಿಯೋಗಳು ಮತ್ತು ಈ ಒಂದು ವೀಡಿಯೋ, ಈ 3ರ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ಓದ್ಕೊಳ್ಳಿ. ಡೆಫಿನೆಟಾಗಿ ಇದುಗಳಿಂದ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಆಲ್.